ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲಲಿತಾ ಅಪರ್ಣಾ ವ್ಲಾಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾವು ಮಾಡ್ತಾ ಇರೋದಿಲ್ಲಿ ಅಕ್ಕಿ ರೊಟ್ಟಿ ಮತ್ತು ಮಲೆನಾಡಿಗರ ಸ್ಪೆಷಲ್ ಕಳಲೆ ಪಲ್ಯ, ಆಮೇಲೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಚೌಳಿಕಾಯಿ ಪಲ್ಯ ಕೂಡ ಮಾಡಿದ್ದೀವಿ. ಇದು ತುಂಬಾ ರುಚಿಕರ, ಮಾಡೋದಕ್ಕೆ ಸುಲಭ. ಇದು ಯಾವ ಥರ ಮಾಡೋದು ಅಂತ ಕಳಲೆ ಪಲ್ಯ ಮಾಡೋದನ್ನು ತೋರಿಸಿದ್ದೀನಿ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಈಗ ಕಳಲೆ ಪಲ್ಯ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ ಕಳಲೆ ಒಂದಷ್ಟು ಅವತ್ತು ತೋರಿಸಿದ್ದೆ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಸಣ್ಣಗೆ ಹೆಚ್ಕೊಂಡಿದ್ದು, ಅದನ್ನು ತೊಗೊಂಡಿದ್ದೀನಿ. ಮತ್ತು ಮಸಾಲೆಗೆ ಗರಂ ಮಸಾಲೆ ಜೋಡಿಸ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಒಣಪಲ್ಯ ಇಷ್ಟಪಡೋಲ್ಲ ಯಾರು, ಹಾಗಾಗಿ ರಸಪಲ್ಯ ಮಾಡ್ತೀನಿ ನಾನು. ರಸಪಲ್ಯ ಅಂದರೆ ತೆಂಗಿನಕಾಯಿ ರುಬ್ಬಿ ಹಾಕಿ ಗರಂ ಮಸಾಲೆ ಹಾಕಿ ರಸಪಲ್ಯ ಮಾಡಿದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಹಾಗಾಗಿ ನಾನು ಗರಂ ಮಸಾಲೆ ತೊಗೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಒಂದು ಈರುಳ್ಳಿ, ಒಂದು ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದೆಲ್ಲ ಮಾಮೂಲಿ ನಾವು ತೊಗೋತೀವಲ್ಲ ಗರಂ ಮಸಾಲೆ, ಆ ಥರನೇ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಇದು ರೊಟ್ಟಿಗೆ ಮಾಡ್ತಾ ಇರೋದ್ರಿಂದ ರಸಪಲ್ಯ ಇದ್ದರೆ ಚೆನ್ನಾಗಾಗುತ್ತೆ. ಹಾಗಾಗಿ ತೆಂಗಿನಕಾಯಿನೂ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ನಲ್ಲಿ. ಒಂದು ಹೋಳು ತೆಂಗಿನಕಾಯಿ, ಸಣ್ಣ ಹೋಳು ಒಂದು ಹೋಳು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕಡಲೆಬೇಳೆನೂ ತೊಗೊಂಡಿದ್ದೀನಿ. ಕಡಲೆ ಉಷ್ಣ ಪ್ರಕೃತಿ ಅಂತ ಹೇಳ್ತಾರಲ್ಲ, ಅದರ ಜೊತೆಗೆ ಏನಾದರೂ ಒಂದು ಮಿಕ್ಸ್ ಮಾಡಬೇಕು ಅಂತ ಹೇಳ್ತಾರೆ ಕೆಲವರು, ಕಡಲೆ ಹೀಟ್ ಅಂತ. ಅದಕ್ಕೆ ಬರೇ ಅದು ಪಲ್ಯ ಮಾಡೋದಕ್ಕಿಂತ ಅದ್ರ ಜೊತೆಗೆ ಒಂದು ಕಾಳು ಯಾವುದಾದ್ರೂ ಮಿಕ್ಸ್ ಮಾಡ್ತಾರೆ, ಹೆಸರು ಕಾಳು, ಕಡಲೆಕಾಳು, ಆ ಥರ. ನಾನಿಲ್ಲಿ ಕಡಲೆ ಬೇಳೆ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ ಹಿಂದಿನ ದಿನ ರಾತ್ರಿನೇ. ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಇಷ್ಟಿದ್ರೆ ಸಾಕು. ಈಗ ಒಗ್ಗರಣೆ ಮಾಡ್ಕೋಬೋದು. ಈ ಪಲ್ಯದ ಒಗ್ಗರಣೆಗೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಂದು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ. ಆ ಬಿಸಿಯಾಗಿರೋ ಎಣ್ಣೆಗೆ ಈರುಳ್ಳಿ ಹಾಕ್ತೀನಿ ಫಸ್ಟು. ಈರುಳ್ಳಿ ಬಾಡಿಸ್ಕೊತೀನಿ. ನೆಕ್ಸ್ಟ್ ಅರಿಶಿನ ಮತ್ತು ಉಪ್ಪು, ಇದರ ನೆಕ್ಸ್ಟ್ ಕಳಲೆ ಹಾಕ್ಕೋತೀನಿ. ಹಳೇದೊಂದು ಹಾಡಿದೆ ವೀಕ್ಷಕರ, ನೆನಪಿದೆಯಾ ನಿಮಗೆ? ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ ಹಾಡಿನಲ್ಲಿ ಒಂದು ಸಾಲು ಬರುತ್ತೆ, ಕಲ್ಲು ಸಕ್ಕರೆ ಸವಿ ಬಲ್ಲವರೇ ಬಲ್ಲರು ಅಂತ. ಹಾಗೇ ಈ ಕಳಲೆ ಪಲ್ಯದ ಸವಿ ಕೂಡ ತಿಂದವ್ರಿಗಷ್ಟೇ ಗೊತ್ತು. ಹಾಗಾಗಿ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ ಎಲ್ಲರೂ. ಅದು ಮಾಡಿದವಾಗ ನಾವು ರೊಟ್ಟಿನೇ ಮಾಡ್ತೀವಿ, ಅಕ್ಕಿ ರೊಟ್ಟಿನೇ. ಅದು ಕಾಂಬಿನೇಷನ್ನು ಚೆನ್ನಾಗಿರುತ್ತೆ ಅಂತ. ಆಮೇಲೆ ಈ ಪಲ್ಯನ ಸುಮಾರು ಜನ ಸುಮಾರು ಥರದಲ್ಲಿ ಮಾಡ್ತಾರೆ. ಒಣ ಪಲ್ಯ ಮಾಡ್ತಾರೆ, ಕೊತ್ತಂಬರಿ ಬೀಜ, ಮೆಂತ್ಯ ಹುರಿದು ಹಾಕಿ ಮಾಡ್ತಾರೆ. ನಾವು ಆ ಥರ ಇಷ್ಟಪಡೋದಿಲ್ಲ. ಈ ಥರ ಗರಂ ಮಸಾಲೆನ ರುಬ್ಬಾಕಿ, ತೆಂಗಿನಕಾಯಿ ಜೊತೆಗೆ ರುಬ್ಬಾಕಿ ರಸಪಲ್ಯ ಮಾಡ್ತೀವಿ. ನೀವು ಒಂದು ಸಲ ಈ ಥರ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಈಗ ನೆಕ್ಸ್ಟ್ ಕಳಲೆ ಹಾಕ್ಕೋತೀನಿ. ಕಳಲೆಗಿಂತ ಮುಂಚೆ ಸ್ವಲ್ಪ ಬೇಳೆನೂ ಫ್ರೈ ಆಗಬೇಕು. ಹಾಗಾಗಿ ನೆನೆಸಿರೋ ಕಡಲೆಬೇಳೆನ ಮೊದಲೇ ಹಾಕ್ತಾಯಿದ್ದೀನಿ. ಬೇಳೆನ ಒಂದು ಸಲ ಮಿಕ್ಸ್ ಕೊಟ್ಕೋತೀನಿ. ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಿದೆ. ಈಗ ಇದಕ್ಕೆ ಕಳಲೆನ ಹಾಕ್ಕೋತೀನಿ. ಹೆಚ್ಚಿಟ್ಕೊಂಡಿರೋ ಕಳಲೆನ ಕುಕ್ಕರ್ಗೆ ಹಾಕಿ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ತೀನಿ.
ಈಗ ಇದು ಸ್ವಲ್ಪ ಫ್ರೈ ಆದಮೇಲೆ ಖಾರಕ್ಕೆ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೋತೀನಿ, ಖಾರದ ಪುಡಿ. ಇಲ್ಲಿ ನೋಡಿ, ನಾನು ಆಗಲೇ ನಿಮಗೆ ಪ್ಲೇಟ್ನಲ್ಲಿ ತೋರಿಸಿದ್ನಲ್ಲ ಗರಂ ಮಸಾಲೆ ಎಲ್ಲ ಜೋಡಿಸಿಟ್ಕೊಂಡಿದ್ದು, ಅದನ್ನು ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗೇನು ಮಾಡ್ತೀನಿ, ಅದು ಕಳಲೆಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಖಾರದ ಪುಡಿ ಹಾಕಿ ಲಾಸ್ಟಿಗೆ ಈ ಮಸಾಲೆನ ಹಾಕ್ಕೋತೀನಿ. ಈಗ ನೋಡಿ, ಇಲ್ಲಿ ರೊಟ್ಟಿನೂ ರೆಡಿ ಆಗ್ತಾ ಇದೆ. ರೊಟ್ಟಿ ಜೊತೆಗೆ ಇಲ್ಲಿ ಕಳಲೆ ಪಲ್ಯ ಕೂಡ ರೆಡಿಯಾಗಿದೆ. ಟೇಸ್ಟಿಯಾಗಿದೆ, ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು ನೀವು. ಸೂಪರಾಗಿದೆ. ಇಷ್ಟು ರಸ ಇದ್ದರೆ ರೊಟ್ಟಿಗೆ ಚೆನ್ನಾಗಿರುತ್ತೆ. ಈ ಮೆಥಡ್ನಲ್ಲಿ ಒಂದ್ಸಲ ನೀವು ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.